ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಮತ್ತೆ ಕೊರಿಯಾಂಡರ್ ಅಂದರೆ ಕೊತ್ತಂಬರಿ ಸೊಪ್ಪು ಹಾಕಕ್ಕೆ ಬಂದಿದ್ದೀವಿ ಇನ್ನೊಂದು ಪಾಟಲ್ಲಿ. ತುಂಬ ಹಳೆ ಬೀಜ ಆಗಿತ್ತು. ಇದಕ್ಕೆಲ್ಲ ಕೋಕೋಪೀಟ್ ಎಲ್ಲ ಬೆರೆಸಿ ಸ್ವಲ್ಪ ವರ್ಮಿ ಕಂಪೋಸ್ಟ್ ಹಾಕಿ ಮಣ್ಣೆಲ್ಲ ರೆಡಿ ಮಾಡಿದ್ದೀವಿ ಪಾಟಲ್ಲಿ. ಗಿಡಗಳಿಗೆ ಬೇಕಾಗಿರೋದು. ನೆಕ್ಸ್ಟ್ ಆಮೇಲೆ ಪೌಡ್ರು ಎಲೆಗಳನ್ನು ಪುಡಿ ಮಾಡಿ ಹಾಕಿದ್ದೀವಿ. ನಾರ್ಮಲ್ ಮಣ್ಣು, ಯಾವುದೇ ಇರ್ತೀರ, ಬೇರೆ ಯಾವುದೇ ಮಣ್ಣಿಲ್ಲ. ಆಮೇಲೆ ಕೊತ್ತಂಬರಿ ಎಲ್ಲ ನೆನೆಸಿದ್ದೀವಿ. ಸ್ವಲ್ಪ ಪುಡಿ ಮಾಡಿ ಚೂರು ಚೂರು ಒಂದು 2 ಅವರ್ ನೆನೆಸಿ ಹಾಕಬೇಕು. ನೋಡಿ ಇವಾಗ ಹಾಕದ ದೂರಕ್ಕೆ ಹಾಕೋಣ, ಅಷ್ಟು ಬರಲಿ. ಇವೆಲ್ಲ ಹಳೆ ಬೀಜ ಅಲ್ವಾ, ಹೋದ್ರೋಗ್ಲಿ ಅಂತ ಹೆಂಗೆ ಬೇಕೋ ಹಂಗೆ ಹಾಕೋದು. ಒಬ್ಬೊಬ್ರು ಬೇಕಾದ್ರೆ ಲೈನಾಗಿ ಹಾಕೋತಾರೆ, ಗುಡ್ಡಗೆ ಹಾಕೋತಾರೆ. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಹಾಕಿ. ಆರ್ಗ್ಯಾನಿಕ್ಕಾಗಿ ಬೆಳಿಬೇಕು. ನಾವು ಯಾವುದೇ ಕೆಮಿಕಲ್ ಏನೂ ಯೂಸ್ ಮಾಡಲ್ಲ. ಹಂಗೆ ಆರ್ಗ್ಯಾನಿಕ್ ಫಾರ್ಮಿಂಗ್. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗ್ತಾ ಇದೆ ಅನಿಸುತ್ತೆ. ನೋಡಿ ಯಥೇಚ್ಛವಾಗಿ ಸಬ್ಸ್ಕ್ರೈಬ್ ಮಾಡಿ. ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಏನೋ ಚೇಂಜಸ್ ಇದೆಯಾ ಹೇಳಿ, ನೋಡೋಣ. ಇನ್ನೂ ಸ್ವಲ್ಪ ಇದೆ, ಅದೆಲ್ಲ ಹಾಗೆ ಹಾಕ್ಬಿಡ್ತೀನಿ. ಇದೆ ನೋಡಿ, ವೀಡಿಯೋ ಮಾಡ್ತಾ ಇರ್ತೀನಲ್ವಾ, ಅದಕ್ಕೆ ಆಗಲ್ಲ ಒಂದು ಕೈ. ಸೊ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡೋಣ. ಪಾಟ್ ಫುಲ್ಲು ಹಾಕೋಣ. ನೆಕ್ಸ್ಟ್ ಏನು ಮಾಡೋಣ, ಈ ಕೋಕೋಪೀಟ್ ಇದೆಯಲ್ಲ ಅದನ್ನೆಲ್ಲ ನೀಟಾಗಿ ಕವರ್ ಅಪ್ ಮಾಡೋಣ. ಈ ಕೋಕೋಪೀಟಲ್ಲಿ ಥರ ಎಲ್ಲ ನೀಟಾಗಿ ಎಲ್ಲ ಕಡೆ ಹೋಗಂಗೆ ಮಾಡಿ. ಆಮೇಲೆ ಸ್ವಲ್ಪ ಮಣ್ಣು.
ಎಲ್ಲ ನೀಟಾಗಿ ಮುಚ್ಕೊಳತ್ತೆ. ಕೊತ್ತಂಬರಿ ಹಾಕಿದ್ದೀವಿ, ಮುಗಿದಿದೆ. ನಾಳೆಯಿಂದ ನೀರು ಹಾಕ್ಬೇಕಷ್ಟೇ. ಇವತ್ತು ಕೋಕೋಪೀಟ್ ಹಾಕಿದ್ದೀವಿ, ಸೊ ನೀರೇನು ಹಾಕೋದಿಲ್ಲ. ಥ್ಯಾಂಕ್ ಯು.